ಹಿಂದಿನ ವಿಡಿಯೋದಲ್ಲಿ ನಾವು ಲಿಟ್ರಲ್ಸ್ ಅಂದರೆ ಏನು, ಮತ್ತು ಲಿಟ್ರಲ್ಸಲ್ಲಿ ಯಾವ ರೀತಿಯಾಗಿ ಬರಿಬೋದು, ಮತ್ತು ಅಲ್ಲಿ ಟೈಪ್ಸ್ ಆಫ್ ಲಿಟ್ರಲ್ಸ್, ಮತ್ತು ಡ್ಯುಯಲ್ ಅಂದರೆ ಏನು, ಕಾನ್ಕ್ಯಾಟಿನೇಷನ್ ಅಂದರೆ ಏನು, ಮತ್ತು ಅಲಿಯಾಸಿಂಗ್ ಅಂದರೆ ಏನು, ಇದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೀನಿ. ಯಾರೆಲ್ಲ ನನ್ನ ಈ ಹಿಂದಿನ ವಿಡಿಯೋನ ನೋಡಿಲ್ಲ ಅಂದರೆ ಐ ಬಟನ್ ಮೇಲೆ ವಿಡಿಯೋ ಕೊಟ್ಟಿದ್ದೀನಿ, ಹೋಗಿ ನೋಡ್ಬೋದು. ಹಲೋ, ಈ ವಿಡಿಯೋದಲ್ಲಿ ನಾವು ಅರ್ಥಮೆಟಿಕ್ ಆಪರೇಟರ್ಸ್ ಅಂದರೆ ಏನು, ಅದರಲ್ಲಿ ಎಷ್ಟು ಟೈಪ್ ಇದೆ, ಮತ್ತು ಕ್ಲಾಸ್ ಅಂದರೆ ಏನು, ಮತ್ತು ಆರ್ಡರ್ ಬೈ ಕ್ಲಾಸ್ ಅಂದರೆ ಏನು, ಮತ್ತು ವೇರ್ ಕ್ಲಾಸ್ ಅಂದರೆ ಏನು, ಈ ವಿಡಿಯೋದಲ್ಲಿ ನೋಡೋಣ. ಅರ್ಥಮೆಟಿಕ್ ಆಪರೇಟರ್ ಅಂದರೆ ಏನು ಅಂದರೆ ಇಟ್ ಈಸ್ ಯೂಸ್ ಟು ಪರ್ಫಾರ್ಮ್ ಸಮ್ ಸ್ಪೆಸಿಫಿಕ್ ಟಾಸ್ಕ್. ಅಂದರೆ ಅರ್ಥಮೆಟಿಕ್ ಆಪರೇಟರ್ನ ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಒಂದು ಸಮ್ ಟಾಸ್ಕ್ನ ಸ್ಪೆಸಿಫಿಕ್ ಆಗಿ ಯೂಸ್ ಮಾಡೋಕ್ಕೆ. ಅಂದರೆ ಇಲ್ಲಿದೆ ನೋಡಿ, ಅರ್ಥಮೆಟಿಕ್ ಆಪರೇಟರ್ಸ್ ಲೈಕ್ ಅಡಿಷನ್ ಆಗಿರ್ಬೋದು, ಸಬ್ಸ್ಟ್ರಾಕ್ಷನ್ ಆಗಿರ್ಬೋದು, ಮಲ್ಟಿಪ್ಲಿಕೇಶನ್ ಆಗಿರ್ಬೋದು, ಡಿವಿಷನ್ ಆಗಿರ್ಬೋದು, ಅಂದರೆ ಇದು ಮಾಡ್ಯುಲಸ್ಸು, ಇದು ಡಿವಿಷನ್ ಆಗಿರ್ಬೋದು. ಇವೇ ಅರ್ಥಮೆಟಿಕ್ ಆಪರೇಟರ್ಸ್. ಫಾರ್ ಎಕ್ಸಾಂಪಲ್ ಆಗಿ ನೋಡಬೇಕಂದ್ರೆ ಇಲ್ಲಿದೆ ಒಂದು ಕ್ವೈರಿ, ಏನಿದೆ, ರೈಟ್ ಎ ಕ್ವೈರಿ ಟು ಡಿಸ್ಪ್ಲೇ ಎಂಪ್ಲಾಯ್ ನೇಮ್ಸ್ ಆ್ಯಂಡ್ ಇನ್ಕ್ರೀಸ್ ಟು ಸ್ಯಾಲ್ರಿ 500. ಅಂದರೆ ಏನು ಹೇಳ್ತಿದೆ ಇಲ್ಲಿ ಕ್ವೈರಿಯಲ್ಲಿ ಅಂದರೆ, ನೀವು ಎಂಪ್ಲಾಯ್ ನೇಮ್ನ ಡಿಸ್ಪ್ಲೇ ಮಾಡಿರಿ, ವಿತ್ ಅವ್ರವ್ರ ಎಂಪ್ಲಾಯ್ ನೇಮಲ್ಲಿ ಸ್ಯಾಲ್ರಿ ಇನ್ಕ್ರೀಸ್ ಮಾಡಿ, ಅದು 500ನ ಇನ್ಕ್ರೀಸ್ ಮಾಡಿ ಅಂತ ಹೇಳ್ತಿದೆ. ಅಂದರೆ ಇಲ್ಲಿ ನೋಡಿದರೆ ಯಾವ ರೀತಿಯಾಗಿ ಕ್ವೈರಿ ಬರೀಬೇಕಂದ್ರೆ, ಸೆಲೆಕ್ಟ್ ಎಂಪ್ಲಾಯ್ ನೇಮ್ಸ್ ಅಂತಂದಿದ್ದಾರೆ. ಎಂಪ್ಲಾಯ್ ನೇಮ್ಸ್ ಅಂದರೆ ಈ ನೇಮ್ ಅಂತ, ಮತ್ತು ಇನ್ಕ್ರೀಸ್ ಟು ಸ್ಯಾಲ್ರಿ ಅಂತಾರೆ. ಅಂದರೆ ಸ್ಯಾಲ್ರಿ ಅಂದರೆ ಯಾವ ರೀತಿ, ಇಲ್ಲಿ ನೋಡಿ, ಇಲ್ಲಿ ಸ್ಯಾಲ್ರಿ ಹತ್ತು ಪೂರ್ತಿ ಇಲ್ಲ, ಸ್ಯಾಲ್ ಹತ್ತಿದೆ. ಅದನ್ನು ಕಾಲಮ್ ನೇಮಲ್ಲಿ ಏನಿರುತ್ತಲ್ಲ ಅದನ್ನೇ ತೊಗೊಂಡು ನಾವು ಕ್ವೈರಿ ಬರಿಬೇಕಾಗತ್ತೆ. ಇಲ್ಲಿ ಸ್ಯಾಲ್ ಹತ್ತಿದೆ, ಏನಂದಿದ್ದಾರೆ, ಸ್ಯಾಲ್ ಅಂತಂದ ಇನ್ಕ್ರೀಸ್ ಟು ಸ್ಯಾಲ್ರಿ 500 ಹತ್ತಿದೆ. ಅಂದರೆ ನಾವೇನು ಮಾಡ್ತಿದ್ದೀವಿ, ಸ್ಯಾಲ್ರಿಗೆ ಒಂದು 500 ಇನ್ಕ್ರೀಸ್ ಮಾಡ್ತಿದ್ದೀವಿ. ಯಾವ ಟೇಬಲಲ್ಲಿ, ಈ ಎಂಪಿ ಟೇಬಲಲ್ಲಿ ಅಂತ. ಈ ಕ್ವೈರಿಗೆ ಈ ಸ್ಟೇಟ್ಮೆಂಟು ಬರೆದ್ರೆ ಅವ್ರ ಪೂರ್ತಿ ಡೀಟೇಲ್ಸ್ ಎಲ್ಲ ಬರುತ್ತೆ. ಅದನ್ನು SQL ಅಲ್ಲಿ ನೋಡೋಣ. ಏನಿದು, ಸೆಲೆಕ್ಟ್ ಈ ನೇಮ್ ಅಂದರೆ ಎಂಪ್ಲಾಯ್ ನೇಮ್, ಮತ್ತು ಸ್ಯಾಲ್ರಿ ಇನ್ಕ್ರೀಸ್ಡ್ ಬೈ 500 ಅಂತ ಇದೆ. ಏನು ಮಾಡೋದು, ಸ್ಯಾಲ್ ಆಪ್ರೇಟರ್ಸ್ ಅಂದರೆ ಅರ್ಥಮೆಟಿಕ್ ಆಪ್ರೇಟರ್ಸ್ ಯೂಸ್ ಮಾಡ್ತಿದ್ವಿ. ಯಾವ್ಯಾವು ಅರ್ಥಮೆಟಿಕ್ ಆಪ್ರೇಟರ್ಸ್ ಅಂದರೆ ಈಗಾಗಲೇ ನೋಡಿದ ಪ್ರಕಾರ ಏನಿದೆ, ಪ್ಲಸ್ಸು, ಮೈನಸ್ಸು, ಇಂಟು, ಡಿವಿಸಿಬಲ್ ಆ್ಯಂಡ್ ಡಿವೈಡ್ ಬೈ ಅಂತಿದೆ. ಇಲ್ಲಿ ಏನಿದೆ, ಇನ್ಕ್ರೀಸ್ ಅಂತಿದೆ. ಇನ್ಕ್ರೀಸ್ ಅಂದರೆ ಏನು, ಪ್ಲಸ್, ಡಿಕ್ರೀಸ್ ಅಂದರೆ ಮೈನಸ್, ಹಿಂಗೆ ಬರುತ್ತೆ ಅದು. ಅದಕ್ಕೆ ಇಲ್ಲಿ ಇನ್ಕ್ರೀಸ್ ಅಂತ ಇದೆ. ಇನ್ಕ್ರೀಸ್ ಅಂತ ತೊಗೊಂಡು ನಾವು ಏನು ಮಾಡಬೇಕು, ಪ್ಲಸ್ ಅಂತ ತೊಗೋಬೇಕು. ಪ್ಲಸ್ ಅಂತ ತೊಗೊಂಡು ಮಾಡಿದರೆ ಪ್ಲಸ್ ಎಷ್ಟು, 500 ಫ್ರಾಮ್ ಈ ಟೇಬಲ್ ನೇಮ್ ಹಾಕಬೇಕು. ಸೆಮಿಕೊಲನ್ ಅಂತ ಕೊಟ್ಟರೆ ಎಂಟರ್ ಹತ್ತು ಹೊಡೆದ್ರೆ ಇದು ಬರುತ್ತೆ. ಏನು ಬಂತು, ಈ ನೇಮ್ಗೆ ಪೂರ್ತಿ ಡೀಟೇಲ್ಸ್ ಎಲ್ಲ ಈ ನೇಮ್ ಅಂತ ಬಂತು. ಆಮೇಲೆ ಸ್ಯಾಲ್ರಿಗೆ ಪ್ರತಿ ಒಬ್ಬರ ಸ್ಯಾಲ್ರಿಗೂ 500 ರೂಪೀಸು ಇನ್ಕ್ರೀಸ್ ಆಯಿತು. ಅಂದರೆ ಇಲ್ಲಿ ನೋಡಬೇಕಂದ್ರೆ ಇದೆ 800 ರೂಪಾಯಿ ಇದೆ. 800 ರೂಪಾಯಿ ಇದ್ದಿಗೆ 500 ಪ್ಲಸ್ ಮಾಡಿದರೆ 1300 ಆಯಿತು. ಆಮೇಲೆ 1600 ಇದೆ, 1600ಗೆ 500 ಪ್ಲಸ್ ಮಾಡಿದರೆ 2100 ಆಯಿತು. ಹೀಗೆ ಪೂರ್ತಿ ಇವೆಲ್ಲ ಇದೆಲ್ಲ, ಅದಕ್ಕೆ 500 ಇನ್ಕ್ರೀಸ್ ಆಯಿತು. ಅದೇ ಇನ್ಕ್ರೀಸ್ ಆಗಿದ್ದು ಇಲ್ಲಿ ಬಂದಿದೆ. ಇದಕ್ಕೆ ಅರ್ಥಮೆಟಿಕ್ ಆಪರೇಟರ್ನ ಯೂಸ್ ಮಾಡ್ತಾರೆ. ಮತ್ತು ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದರೆ ಏನಿದೆ, ರೈಟ್ ಎ ಕ್ವೈರಿ ಟು ಡಿಸ್ಪ್ಲೇ ಅಂದರೆ ನಾನು ಶಾರ್ಟ್ ಫಾರ್ಮ್ ಆಗಿ ಈ ರೈಟ್ ಎ ಕ್ವೈರಿ ಟು ಡಿಸ್ಪ್ಲೇ ಅನ್ನೋದು WAQT ಅಂತ ಬರೆದಿದ್ದೀನಿ. ಏನಿದೆ, ಎಂಪ್ಲಾಯ್ ನೇಮ್ಸ್ ಆ್ಯಂಡ್ ದೇರ್ ಡಿಕ್ರೀಸ್ ಸ್ಯಾಲ್ರಿ ಟು 300 ಹತ್ತಿದೆ. ಆಗಲೇನಿತ್ತು, ಇನ್ಕ್ರೀಸ್ ಸ್ಯಾಲ್ರಿ ಟು 500 ಹತ್ತಿತ್ತು. ಈಗೇನಿದೆ, ಡಿಕ್ರೀಸ್ ಸ್ಯಾಲ್ರಿ ಟು 300 ಹತ್ತಿದೆ. ಅದಕ್ಕೆ ಏನು ಮಾಡ್ತೀವಿ ನಾವು, ಮೈನಸ್ ಅಂತ ಯೂಸ್ ಮಾಡ್ತೀವಿ. ಅಂದರೆ ಅದೇ ಕ್ವೈರಿನ ಅಂದರೆ ಸೆಲೆಕ್ಟ್ ಈ ನೇಮ್
ಕಾಮ ಸ್ಯಾಲ್ ಮೈನಸ್ 300 ಫ್ರಮ್ ಇ ಎಮ್ ಪಿ ಅನ್ನೋದು ಎಸ್ ಕ್ಯೂ ಎಲ್ ಬರೆದ್ರೆ ಏನು ಸೆಲೆಕ್ಟ್ ಈ ನೇಮ್ ಕಾಮ ಸ್ಯಾಲ್ ಮೈನಸ್ 300 ಅಂತ ಬರಿತೀನಿ. ಆಮೇಲೆ ಫ್ರಾಮ್ ಇ ಎಮ್ ಪಿ ಸೆಮಿಕೊಲನ್ ಅಂತ ಬರೆದ್ರೆ ಈಗ ಏನು ತೋರಿಸ್ತೀವಿ, ಸ್ಮಿತ್ ಅಂದರೆ 500 ತೋರಿಸ್ತು, ಅಂದರೆ ಸ್ಯಾಲ್ರಿಯಲ್ಲಿ 300 ಮೈನಸ್ ಆಯಿತು. ಅಂದರೆ ಸ್ಟಾರ್ಟಿಂಗಲ್ಲಿ ತೋರಿಸಿದ್ದಲ್ಲ ಏನು ಇದು ಈ 800 ಸ್ಯಾಲ್ರಿ ಇದೆಲ್ಲ ಎಲ್ಲ ಅದರಲ್ಲಿ 300 ಮೈನಸ್ ಆಯಿತು. ಅದೇ ಪ್ರಕಾರ ನೋಡಿದರೆ ಇಲ್ಲಿ ನೋಡಿ, ಅಂದರೆ ಇಲ್ಲಿ 500 ಪ್ಲಸ್ ಆಗಿದೆ ಮಾಡಿದ್ವಿ, ಇಲ್ಲಿ 500 ಪ್ಲಸ್ ಮಾಡಿದ್ವಿ. ಇದೇ ಪರ್ಮನೆಂಟ್ ಅಂತ ತಿಳ್ಕೊಬಾರ್ದು. ಇದು ಏನು ಬರೀ ಡಿಸ್ಪ್ಲೇ ಪರ್ಪಸ್ ಆಗಿ ಯೂಸ್ ಮಾಡ್ತಾರೆ ಅಷ್ಟೇ. ಇದನ್ನು ಪರ್ಮನೆಂಟ್ ಮಾಡಬೇಕಂದ್ರೆ ಮುಂದೆ ಕಮ್ಯಾಂಡ್ಸ್ಗಳಿವೆ, ಅವನ್ನ ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಇದನ್ನೇ ನಾವು ಪರ್ಮನೆಂಟ್ ಅಂತ ತಿಳ್ಕೊಬಾರ್ದು. ಯಾಕಂದರೆ ಇಲ್ಲಿ ಸ್ಯಾಲ್ರಿಯಲ್ಲಿ 500 ಇನ್ಕ್ಲೂಡಿಂಗ್ ಮಾಡಿದ್ದೀನಿ, ಅಂದರೆ ಪ್ಲಸ್ ಮಾಡಿದ್ದೀನಿ. ಆಮೇಲೆ ಸ್ಯಾಲ್ರಿಯಲ್ಲಿ 300 ಮೈನಸ್ ಮಾಡಿದ್ದೀನಿ. ಅದಕ್ಕೆ ಈಗ ನೋಡಿದರೆ ಇಲ್ಲಿ 1300 ಇತ್ತಿದೆ, ಇಲ್ಲಿ 500 ಇತ್ತಿದೆ. 1300ಅಲ್ಲಿ 500 ಕಳೆದ್ರೆ 1200 ಉಳಿಬೇಕು. ಯಾಕೆ ನಮಗೆ 500 ತೋರಿಸ್ತಾ ಇದೆ ಅಂದರೆ ಇದು ಇವು ಡಾಟಾ ಬರೀ ಡಿಸ್ಪ್ಲೇ ಪರ್ಪಸ್ ಆಗಿ ಯೂಸ್ ಮಾಡ್ತೀವಿ ಅಷ್ಟೇ. ಆದರೆ ನಮಗೆ ಪರ್ಮನೆಂಟ್ ಡಾಟಾ ಅಂದರೆ ಯಾವುದು ಇದು 800ಅಲ್ಲಿ 300 ಮೈನಸ್ ಆಗಿದೆ. ಅದಕ್ಕೆ ನಮಗೆ 500 ಅಂತ ತೋರಿಸ್ತಾ ಇದೆ. ಇದು ಗೊತ್ತಾಯ್ತಲ್ಲ. ಇನ್ನು ನೆಕ್ಸ್ಟ್ ಎಕ್ಸಾಂಪಲ್ ಅಂದರೆ ಇನ್ನು ರೈಟ್ ಎ ಕ್ವರಿ ಟು ಡಿಸ್ಪ್ಲೇ ಎಂಪ್ಲಾಯ್ ನೇಮ್ಸ್ ಆ್ಯಂಡ್ ದರ್ ಆ್ಯನ್ಯುವಲ್ ಸ್ಯಾಲ್ರಿ. ಆ್ಯನ್ಯುವಲ್ ಸ್ಯಾಲ್ರಿ ಅಂದರೆ ಏನು, ವರ್ಷದ ಸ್ಯಾಲ್ರಿ ಹೇಳಬೇಕಾಗುತ್ತೆ. ಅವ್ರ ಎಂಪ್ಲಾಯ್ ಆದವರು ವರ್ಷಕ್ಕೆ ಎಷ್ಟು ಸ್ಯಾಲ್ರಿ ತಗೋತಂತೆ ಹೇಳಬೇಕಾಗುತ್ತೆ. ಅದಕ್ಕೆ ಕ್ವೈರಿ ಏನಿದೆ, ಸೆಲೆಕ್ಟ್ ಈ ನೇಮ್ ಸ್ಯಾಲ್ ಇಂಟು 12 ಫ್ರಾಮ್ ಇ ಎಮ್ ಪಿ, ಅಂದರೆ ವರ್ಷದ ಸ್ಯಾಲ್ರಿ ಹೇಳಬೇಕು, ಅಂದರೆ 12 ಮಂತ್. ಅದನ್ನು ಈ ರೀತಿಯಾಗಿ ಬರೀತಾರೆ. ಇದನ್ನೇ ನಾನು ಎಸ್ ಕ್ಯೂ ಎಲ್ ಅಲ್ಲಿ ಬರೆಯೋದಾದರೆ ಸೆಲೆಕ್ಟ್ ಈ ನೇಮ್ ಕಾಮ ಸ್ಯಾಲ್ ಇಂಟು ಅಂದರೆ ಇಲ್ಲಿ ಸ್ಟಾರ್ ಬರುತ್ತೆ ಮ್ಯಾಲು, ಫ್ರಾಮ್ ಇ ಎಮ್ ಪಿ ಸೆಮಿಕೊಲನ್. ಇಲ್ಲಿ ಬಂತು ಏನು ಬಂತು, ಸ್ಯಾಲ್ರಿಯು ಆ್ಯನ್ಯುವಲ್, ಅಂದರೆ ಆ್ಯನ್ಯುವಲಲ್ಲಿ ಇಷ್ಟು ಸ್ಯಾಲ್ರಿ ತಗೋತಾರೆ ಇವರು. ಅಂದರೆ ಸ್ಮಿತು, ಎಲಿನು, ವಾರ್ಡು, ಜಾನಸ್ಸು ಮತ್ತು ಮಾರ್ಟಿನು ಎಲ್ಲ ವರ್ಷದ ಪೂರ್ತಿ ಸ್ಯಾಲ್ರಿ ಬಂತು. ಮತ್ತು ಇದೇ ಪರ್ಮನೆಂಟ್ ಅಂತ ಇಲ್ಲ, ಇದು ಬರೀ ಡಿಸ್ಪ್ಲೇ ಪರ್ಪಸ್ ಆಗಿ ಯೂಸ್ ಮಾಡಬೇಕಾಗುತ್ತೆ. ಮುಂದಿನ ಕಾನ್ಸೆಪ್ಟ್ ನೋಡಬೇಕಾದ್ರೆ ಕ್ಲಾಸ್, ಅಂದರೆ ಕ್ಲಾಸ್ ಅಂದರೆ ಏನು, ಕ್ಲಾಸಲ್ಲಿ ಆರ್ಡರ್ ಬೈ ಮತ್ತು ವೇರ್ ಕ್ಲಾಸ್ ಅಂದರೆ ಏನು ನೋಡೋಣ. ಇಲ್ಲಿದೆ ನೋಡಿ, ಕ್ಲಾಸ್ ಅಂದರೆ ಆರ್ಡರ್ ಬೈ ಕ್ಲಾಸ್ ಅಂದರೆ ಏನು, ಡೆಫಿನೇಷನ್ ಇದೆ ಏನು, ವೆನ್ ಎವರ್ ಬೈ ಯೂಸಿಂಗ್ ಆರ್ಡರ್ ಬೈ ಕ್ಲಾಸ್ ವಿ ವಿಲ್ ಬಿ rearranged to output in either ascending order or descending order. ಅಂದರೆ ಆರ್ಡರ್ ಬೈ ಕ್ಲಾಸ್ನ ಯಾವುದೇ ಕ್ವೈರಿಯಲ್ಲಿ ಯೂಸ್ ಮಾಡಿದರೆ ಬರುವಂಥ ಔಟ್ಪುಟ್ನ ನಾವು ಅಸೆಂಡಿಂಗ್ ಆರ್ಡರಲ್ಲೂ, ಅಂದರೆ ಇಳಿಕೆ ಕ್ರಮದಲ್ಲೂ, ಡಿಸೆಂಡಿಂಗ್ ಆರ್ಡರಲ್ಲೂ ಇಲ್ಲ ಏರಿಕೆ ಕ್ರಮದಲ್ಲೂ ಔಟ್ಪುಟ್ನ ಅರೇಂಜ್ ಮಾಡ್ಬೋದು ಅಂತ ಈ ಸೆಂಟೆನ್ಸ್ ಹೇಳ್ತಾ ಇದೆ. ಅದಕ್ಕೆ ನಾವು ಆರ್ಡರ್ ಬೈ ಅಂದರೆ ಬೈ ಕ್ಲಾಸ್ ಅಂತ ಕರಿತೀವಿ. ಅದೇ ಸಿಂಟ್ಯಾಕ್ಸ್ ನೋಡಿದರೆ ಕಾಲಮ್ ನೇಮ್ ಫ್ರಾಮ್ ಟೇಬಲ್ ನೇಮ್, ಆರ್ಡರ್ ಬೈ ಕಾಲಮ್ ನೇಮ್, ಅಸೆಂಡಿಂಗು ಆರ್ ಡಿಸೆಂಡಿಂಗ್. ಅಸೆಂಡಿಂಗ್ ಆರ್ ಡಿಸೆಂಡಿಂಗನ್ನು ಎ ಎಸ್ ಸಿ ಮತ್ತು ಡಿ ಇ ಎಸ್ ಸಿ ಅಂತ ಬರೀಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಬೇಕಾದ್ರೆ ಏನಿದೆ, ಸೆಲೆಕ್ಟ್ ಸ್ಯಾಲ್ ಫ್ರಾಮ್ ಇ ಎಮ್ ಪಿ, ಆರ್ಡರ್ ಬೈ ಸ್ಯಾಲ್ ಅಸೆಂಡಿಂಗ್ ಆರ್ಡರ್ ಆಗ್ತಿದೆ. ಇದೇನಂತ ಹೇಳ್ತಿದೆ ಅಂದರೆ ಸ್ಯಾಲ್ರಿಯನ್ನು ಇ ಎಮ್ ಪಿ ಟೇಬಲಲ್ಲಿ ಇದೆಯಾ ಅದನ್ನು ಅಸೆಂಡಿಂಗ್ ಆರ್ಡರಲ್ಲಿ ನಮಗೆ ಔಟ್ಪುಟ್ನ ನೀಡು ಅಂದಂಗೆ. ಇದನ್ನೇ ನಾವು ಎಸ್ ಕ್ಯೂ ಎಲ್ ಅಲ್ಲಿ ಬರೆದ್ರೆ ಏನು, ಸೆಲೆಕ್ಟ್
sal from emp order by sal asc. ಈಗ ಬಂತು ನೋಡಿ, ಏನಿತ್ತಿದೆ ಸ್ಟೇಟ್ಮೆಂಟು ಸೆಲೆಕ್ಟ್ ಸ್ಯಾಲ್ ಫ್ರಾಮ್ ಎಂ ಪಿ ಆರ್ಡರ್ ಬೈ ಸ್ಯಾಲ್ ಅಸೆಂಡಿಂಗ್ ಆರ್ಡರ್. ಅಂದರೆ ಸ್ಯಾಲ್ರಿನ ಅಸೆಂಡಿಂಗ್ ಆರ್ಡರ್ ಅಂದರೆ ಔಟ್ಪುಟ್ ಆಗಿ ನಮಗೆ ಶೋ ಮಾಡು ಅಂದಂಗೆ. ಏನು ASC ಅಂದರೆ ಅಸೆಂಡಿಂಗ್ ಆರ್ಡರ್ ಆಗಿ. ಮತ್ತು ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದರೆ ಸೆಲೆಕ್ಟ್ ಸಾಲ್ ಫ್ರಾಮ್ EMP ಆರ್ಡರ್ ಬೈ ಸ್ಯಾಲ್ ಡಿಸೆಂಡಿಂಗ್ ಆರ್ಡರ್ ಅಂತ. ಅಂದರೆ ಇದೇ ಸ್ಯಾಲ್ರಿನ ಈಗ ಡಿಸೆಂಡಿಂಗ್ ಆರ್ಡರ್ ರೀತಿಯಾಗಿ ನಮಗೆ ಔಟ್ಪುಟ್ ಆಗಿ ತೋರಿಸೋದಂಗೆ. ಸೆಲೆಕ್ಟ್ ಸ್ಯಾಲ್ ಫ್ರಾಮ್ EMP ಆರ್ಡರ್ ಬೈ ಸ್ಯಾಲ್ ಡಿಸೆಂಡಿಂಗ್ ಸೆಮಿಕೋಲನ್ ಅಂತ ಬರೆದ್ರೆ ಇಲ್ಲೇನು ತೋರಿಸಿ ನೋಡಿ, ಸ್ಯಾಲ್ರಿನ ಡಿಸೆಂಡಿಂಗ್ ಆರ್ಡರಲ್ಲಿ ಔಟ್ಪುಟ್ ಮಾಡಿ ತೋರಿಸ್ತು. ಅದಕ್ಕೆ ನಾವು ಆರ್ಡರ್ ಬೈ ಕ್ಲಾಸ್ನ ಯೂಸ್ ಮಾಡ್ತೀವಿ. ಮತ್ತು ನೆಕ್ಸ್ಟ್ ಟಾಪಿಕ್ ನೋಡೋದಾದರೆ ವೇರ್ ಕ್ಲಾಸ್. ಆ್ಯಸ್ ಪರ್ ದ ಕಂಡೀಷನ್ ಪ್ರೊವೈಡ್ ಇಟ್ ವಿಲ್ ಎಕ್ಸಾಕ್ಟ್ ಫ್ರಾಮ್ ಈಚ್ ಆ್ಯಂಡ್ ಎವ್ರಿ ರೋ decides which row to be pick and which row to be reject from the table. ಅಂದರೆ ವೇರ್ ಕ್ಲಾಸ್ನ ಕಂಡೀಷನ್ ಆಗಿ ಯೂಸ್ ಮಾಡಿದರೆ ಅದು ಎಕ್ಸಾಕ್ಟ್ ಈಚ್ ಆ್ಯಂಡ್ ಎವ್ರಿ ರೋ, ಅಂದರೆ ಈಚ್ ಆ್ಯಂಡ್ ಎವ್ರಿ ರೋನ ಸರ್ಚ್ ಮಾಡುತ್ತೆ. ಆಮೇಲೆ ಡಿಸೈಡ್ ಮಾಡುತ್ತೆ, ಅದು ಡಿಸೈಡ್ಸ್ ವಿಚ್ ರೋ ಟು ಬಿ ಪಿಕ್, ಅಂದರೆ ಯಾವ ರೋ ಪಿಕ್ ಮಾಡಬೇಕು ಇಲ್ಲ ಯಾವ ರೋನ ರಿಜೆಕ್ಟ್ ಮಾಡಬೇಕು, ಅಂದರೆ ಫ್ರಾಮ್ ದ ಟೇಬಲ್ ಯಾವ ರೋನ ಪಿಕ್ ಮಾಡಬೇಕು ಮತ್ತು ಯಾವ ರೋನ ರಿಜೆಕ್ಟ್ ಮಾಡಬೇಕಂತ ವೇರ್ ಕ್ಲಾಸ್ ನಮಗೆ ಹೇಳಿಕೊಡುತ್ತೆ. ಇಲ್ಲಿ ಸಿಂಟ್ಯಾಕ್ಸ್ ಇದೆ ನೋಡಿ, ಏನಂತಿದೆ, ಸೆಲೆಕ್ಟ್ ಸ್ಟಾರ್ ಫ್ರಾಮ್ ಟೇಬಲ್ ನೇಮ್ ವೇರ್ ಕ್ಲಾಸ್ ಅಂತಿದೆ ಇಲ್ಲಿ. ಆಮೇಲೆ ಕಾಲಮ್ ನೇಮಲ್ಲಿರೋ ಒಂದು ರೆಕಾರ್ಡ್ನ ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಆ್ಯಡ್ ಮಾಡಿದ್ರೇ ಅದು ಏನಾಗುತ್ತೆ, ಆ ರೋನ ಪಿಕ್ ಮಾಡಬೇಕಾ ಇಲ್ಲ ರಿಜೆಕ್ಟ್ ಮಾಡಬೇಕಾ ಅಂತ ಹೇಳಿಕೊಡುತ್ತೆ. ಅದಕ್ಕೆ ಒಂದು ಎಕ್ಸಾಂಪಲ್ ನೋಡಿ, ಇಲ್ಲಿ ಏನಿದೆ, ಸೆಲೆಕ್ಟ್ ಸ್ಟಾರ್ ಫ್ರಾಮ್ EMP ವೇರ್ ಈ ನೇಮ್ ಈಸ್ ಈಕ್ವಲ್ ಟು ಬ್ಲೇಕ್ ಅಂತಿದೆ. ಈ ನೇಮ್ ಈಸ್ ಈಕ್ವಲ್ ಟು ಬ್ಲೇಕ್ ಅಂತಿದೆ. ಇಲ್ಲಿ SQL ಅಲ್ಲಿ ನೋಡಿದರೆ ಬ್ಲೇಕ್ ಅಂತ ಎಲ್ಲಿದೆ, ಇಲ್ಲಿದೆ. ಈ ನೇಮ್ ಬ್ಲೇಕ್. ಈ ನೇಮ್ ನಾವು ಈ ರೋ ಎಲ್ಲ ಸೆಲೆಕ್ಟ್ ಮಾಡಬೇಕು. ಅದಕ್ಕೆ ನಾವು ವೇರ್ ಕಂಡೀಷನ್ನ ಯೂಸ್ ಮಾಡ್ತೀವಿ. ಅದೇ ಸಿಂಟ್ಯಾಕ್ಸ್ ಏನಿದೆ, ಸೆಲೆಕ್ಟ್ ಸ್ಟಾರ್ ಫ್ರಾಮ್ ಟೇಬಲ್ ನೇಮ್ ವೇರ್ ಕಾಲಮ್ ನೇಮ್ ಈಕ್ವಲ್ ಟು ರೆಕಾರ್ಡ್. ಈ ಸ್ಟೇಟ್ಮೆಂಟ್ನ ಹೊಡೆದ್ರೆ ಬ್ಲೇಕ್ನ ಈ ನೇಮ್ ಆಗಿರ್ಬೋದು, ಅಂದರೆ EMP ನಂಬರ್ ಆಗಿರ್ಬೋದು, ಇಲ್ಲಿದೆಲ್ಲ EMP ನಂಬರ್ ಆಗಿರ್ಬೋದು, ಈ ನೇಮ್ ಆಗಿರ್ಬೋದು, ಮತ್ತು ಅವನ ಜಾಬ್ ಯಾವುದು, ಮತ್ತು MGR ನಂಬರು, ಮತ್ತು ಹೈಯರ್ ಡೇಟು, ಮತ್ತು ಸ್ಯಾಲ್ರಿ, ಕಮಿಷನ್ ಇದ್ದರೆ ಕಮಿಷನು, ಆಮೇಲೆ ಡಿಪಾರ್ಟ್ಮೆಂಟ್ ನಂಬರು, ಪೂರ್ತಿ ಅವನ ರೋ ಇದೆಯಲ್ಲ ಎಲ್ಲ ಸೆಲೆಕ್ಟ್ ಆಗುತ್ತೆ ಈ ಸ್ಟೇಟ್ಮೆಂಟ್ನ ಹೊಡೆದ್ರೆ. ಅದಕ್ಕೆ ಏನನ್ನುತ್ತೆ, ವೇರ್ ಕ್ಲಾಸು ಯಾವ ರೋನ ಸೆಲೆಕ್ಟ್ ಮಾಡಬೇಕು ಇಲ್ಲ ಯಾವ ರೋನ ರಿಜೆಕ್ಟ್ ಮಾಡಬೇಕು ಅಂತ ವೇರ್ ಕ್ಲಾಸು ಕಂಡೀಷನ್ ರೀತಿಯಾಗಿ ವರ್ಕ್ ಆಗುತ್ತೆ. ಈ ಸ್ಟೇಟ್ಮೆಂಟ್ನ ನಾವು SQL ಅಲ್ಲಿ ನೋಡೋಣ. ಸೆಲೆಕ್ಟ್ ಸ್ಟಾರ್ ಫ್ರಾಮ್ EMP ವೇರ್ ಈ ನೇಮ್ ಈಸ್ ಈಕ್ವಲ್ ಟು ಸಿಂಗಲ್ ಕೋಟ್ ಹಾಕಬೇಕು. ಸಿಂಗಲ್ ಕೋಟ್ ಯಾಕೆ ಹಾಕಬೇಕು, ಬ್ಲೇಕ್ ಅನ್ನೋದು ಸ್ಟ್ರಿಂಗ್ ಡಾಟಾ ಇದ್ದಂಗೆ. ಇಲ್ಲಿದೆಯಲ್ಲ ಬ್ಲೇಕ್ ಅನ್ನೋದು ಸ್ಟ್ರಿಂಗ್ ಡಾಟಾ. ಮತ್ತು ಈ EMP ಟೇಬಲಲ್ಲಿ ಡಾಟಾನ ಯಾವ ರೀತಿಯಾಗಿ
ಆ್ಯಡ್ ಮಾಡಿರ್ತಾರಲ್ಲ ಅದೇ ರೀತಿಯಾಗಿ ಆ್ಯಸ್ ಪರ್ ದ ರೂಲ್ ಏನಾಗುತ್ತೆ, ಈ ಕ್ಯಾಪಿಟಲ್ ಲೆಟ್ರ್ ಇದ್ದರೆ ಕ್ಯಾಪಿಟಲ್ ಲೆಟ್ರನ್ನೇ ತಗೋಬೇಕು, ಎಲ್ಲಿ ಸ್ಮಾಲ್ ಲೆಟ್ರ್ ಇದ್ದರೆ ಸ್ಮಾಲ್ ಲೆಟ್ರನ್ನೇ ತಗೋಬೇಕು. ಆ್ಯಸ್ ಇಟ್ ಈಸ್ ಆಗಿ ಡಾಟಾನ ಆ್ಯಡ್ ಮಾಡಿದರೆ ಅದೇ ವರ್ಡ್ನ ತಗೋಬೇಕಾಗತ್ತೆ. ಇಲ್ಲೇನಿದೆ BLAK ಅಂದರೆ ಕ್ಯಾಪಿಟಲ್ ಲೆಟ್ರ್ ಆಗಿದೆ, ಅದನ್ನೇ ತಗೋಬೇಕಾಗತ್ತೆ. ಇಲ್ಲಿ ತಗೋತೀನಿ ನೋಡಿ, ಸಿಂಗಲ್ ಕೋಟಲ್ಲಿ BLAKE ಬ್ಲೇಕ್, ಆಮೇಲೆ ಸೆಮಿಕೊಲನ್ ಅಂತ ಎಂಟರ್ ಹೊಡೆದ್ರೆ ಏನು ಗೊತ್ತಿಲ್ಲೋ, ಬ್ಲೇಕ್ ಅನ್ನೋ ಒಬ್ಬ ವ್ಯಕ್ತಿ ಅವನದ್ದು EMP ನಂಬರು, ಜಾಬ್ ಯಾವುದು, MGR ಯಾವುದು ಮತ್ತು ಹೈಯರ್ ಡೇಟು ಮತ್ತು ಅವನ ಸ್ಯಾಲ್ರಿ ಎಷ್ಟಿದೆ, ಕಮಿಷನ್ ಇದ್ದರೆ ಬರುತ್ತೆ, ಡಿಪಾರ್ಟ್ಮೆಂಟ್ ನಂಬರ್ ಯಾವುದು ಅಂತ ಪೂರ್ತಿ ಲೈನ್ ಬಂತು. ಹೀಗೆ ನಮಗೆ ಟೇಬಲಲ್ಲಿ ಪೂರ್ತಿ ಲೈನ್ ಬೇಕು ನಮಗೆ. ಅಂದರೆ ಒಬ್ಬರು EMP ನಂಬರ್ ಹೊಡೆದ್ರೆ ಅವ್ರ ಪೂರ್ತಿ ಡೀಟೇಲ್ಸ್ ಎಲ್ಲ ತಗೋಬೇಕು. ಒಬ್ಬರದ್ದು ನೇಮ್ ಮತ್ತು ಹೊಡೆದ್ರೆ ಪೂರ್ತಿ ಡೀಟೇಲ್ಸ್ ತೋರಿಸ್ಬೇಕು. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ವೇರ್ ಕ್ಲಾಸ್ನ ಕಂಡೀಷನ್ ರೀತಿಯಾಗಿ ಯೂಸ್ ಮಾಡಿ ಅವ್ರದ್ದು ಡೀಟೇಲ್ನ ಅಂದರೆ ಡಾಟಾನ ಆಕ್ಸೆಸ್ ಮಾಡ್ತೀವಿ. ಅದಕ್ಕೆ ನಾವು ವೇರ್ ಕ್ಲಾಸನ್ನು ಬಳಸ್ತೀವಿ. ಆಗಲೇ ಹೇಳಿದ ಪ್ರಕಾರ ಒಂದು ನೋಟ್ ಇದೆ ಇಲ್ಲಿ, ಏನಂತ, SQL ಈಸ್ ನಾಟ್ ಎ ಕೇಸ್ ಸೆನ್ಸಿಟಿವ್. ಅಂದರೆ SQL ಅನ್ನೋದು ಕೇಸ್ ಸೆನ್ಸಿಟಿವ್ ಅಲ್ಲ, ಅದರಲ್ಲಿರುವ ರೆಕಾರ್ಡ್ ಇರುತ್ತಲ್ಲ ಟೇಬಲಲ್ಲಿ ಅದು ಕೇಸ್ ಸೆನ್ಸಿಟಿವ್. ಯಾಕಂದರೆ ನಾವು ಬ್ಲೇಕ್ ಅನ್ನೋದು ಕ್ಯಾಪಿಟಲ್ ಲೆಟ್ರಲ್ಲಿ ಇದೆಯಲ್ಲ, ಕ್ಯಾಪಿಟಲ್ ಲೆಟ್ರಲ್ಲಿಯೇ ಬಳಸಬೇಕಾಗುತ್ತೆ. ಅದು ನಾವೇನಾದ್ರು ಸ್ಮಾಲ್ ಲೆಟ್ರಲ್ಲಿ ಬಳಸಿದರೆ ಅದೇನಾಗುತ್ತೆ, ಎರರ್ ಬರುತ್ತೆ. ಇಲ್ಲಿ ಇನ್ನೊಂದಿದೆ ನೋಡಿ ಎಕ್ಸಾಂಪಲ್, ಏನಂತಿದೆ, ಎಂಪ್ಲಾಯ್ ನೇಮ್ಸ್ ಆ್ಯಂಡ್ ದೇರ್ ಜಾಬ್ ವಿತ್ ಸ್ಯಾಲ್ರಿ ಆಫ್ ಆಲ್ ದ ಕ್ಲರ್ಕ್. ಇಲ್ಲಿ ಕಂಡೀಷನ್ ಏನು ಹೇಳ್ತಾ ಇದೆ ಅಂದರೆ, ನಮಗೆ ಎಂಪ್ಲಾಯ್ ನೇಮ್ಸ್ ಬೇಕು ಮತ್ತು ಅವ್ರ ಜಾಬ್ ಬೇಕು ವಿತ್ ಸ್ಯಾಲ್ರಿ ಆಗಬೇಕು. ಅದು ನಮಗೆ ಕ್ಲರ್ಕ್ ಜಾಬ್ದವ್ರಿಗೆ ಪೂರ್ತಿ ಡೀಟೇಲ್ಸ್ ಬೇಕು, ಎಂಪ್ಲಾಯ್ ನೇಮ್ ಆಗಿರ್ಬೋದು ಮತ್ತು ಸ್ಯಾಲ್ರಿ ಆಗಿರ್ಬೋದು. ನಾವು ಕ್ಲರ್ಕ್ ಜಾಬ್ದವ್ರೆ ನಾವು ಆಕ್ಸೆಸ್ನ ಮಾಡಬೇಕಾಗುತ್ತೆ. ಅವಾಗ ಏನು ಮಾಡಬೇಕಂದ್ರೆ ಸೆಲೆಕ್ಟ್ ನೇಮ್ ಅಂದರೆ ಎಂಪ್ಲಾಯ್ ನೇಮ್ಸ್ ಅಂತ, ಮತ್ತು ದೇರ್ ಜಾಬ್ಸ್ ಯಾವುದು, ಈಗ ಕ್ಲರ್ಕ್ ಅಂತ ಕಂಡೀಷನ್ ಹಾಕಬೇಕಾಗುತ್ತೆ. ಮತ್ತು ಸ್ಯಾಲ್ರಿ ನಾವು ವಿತ್ ಸ್ಯಾಲ್ರಿ ಬೇಕು, ಸ್ಯಾಲ್ ಫ್ರಮ್ EMP ಟೇಬಲ್ ವೇರ್ ಜಾಬ್ ಈಸ್ ಈಕ್ವಲ್ ಟು ಕ್ಲರ್ಕ್. ಜಾಬ್ ಈಸ್ ಈಕ್ವಲ್ ಟು ಕ್ಲರ್ಕ್ ಅಂತ ಹಾಕಿದರೆ ಔಟ್ಪುಟ್ಟಲ್ಲಿ ಏನು ಬರುತ್ತೆ ಅಂದರೆ, ಕ್ಲರ್ಕ್ನ ಜಾಬಲ್ಲಿ ಯಾರ್ಯಾರಿದ್ದಾರಲ್ಲ ಅವ್ರದ್ದು ವಿತ್ ನೇಮು ಮತ್ತು ಸ್ಯಾಲ್ರಿ ಬರುತ್ತೆ. ಈ ಸ್ಟೇಟ್ಮೆಂಟ್ನ ನಾವು SQLಲ್ಲಿ ನೋಡೋಣ. ಸೆಲೆಕ್ಟ್ ನೇಮ್ ಕಾಮಾ ಸ್ಯಾಲ್ ಕಾಮಾ ಜಾಬ್ ಫ್ರಮ್ EMP ವೇರ್ ಜಾಬ್, ಅಂದರೆ ಜಾಬ್ ಯಾವುದು, ಕ್ಲರ್ಕ್ ಅಂತ ಕ್ಯಾಪಿಟಲ್ ಲೆಟ್ರಲ್ಲಿ ಬರಿತೀನಿ. ಆಮೇಲೆ ಸೆಮಿಕೊಲನ್ ಕೊಡ್ತೀನಿ. ಎಂಟರ್ ಹೊಡೆದ್ರೆ ಏನು ಬಂತು, ನೇಮ್ ಕೇಳಿದ್ವು, ಅಂದರೆ ಎಂಪ್ಲಾಯ್ ನೇಮ್ ಬೇಕು ನಮಗೆ, ಎಂಪ್ಲಾಯ್ ನೇಮ್ ಇದೆ. ಆಮೇಲೆ ಸ್ಯಾಲ್ರಿ, ನಮಗೆ ಸ್ಯಾಲ್ರಿ ಬಂತು. ಮತ್ತು ನಾವು ಪರ್ಟಿಕ್ಯುಲರ್ ಆಗಿ ಕಂಡೀಷನ್ ಹಾಕಿದ್ದೀವಿ, ನಮಗೆ ಜಾಬ್ ಯಾರು ಅದಾರ ಅಂದ್ರೆ ಕ್ಲರ್ಕ್ ಜಾಬ್ದಲ್ಲಿ ಯಾರು ಇದ್ದಾರೆ ಅಂದರೆ ನೇಮ್ ಮತ್ತು ಸ್ಯಾಲ್ರಿ ಅವ್ರದ್ದಷ್ಟೇ ಬೇಕು ಅಂತ ಕಂಡೀಷನ್ ಹಾಕಿದ್ದೀವಿ. ಈ ಕಂಡೀಷನ್ ಹಾಕುವಲ್ಲಿ ಬಂದರೆ ವೇರ್ ಕ್ಲಾಸ್ ಅನ್ನೋದು ಯೂಸ್ ಮಾಡಬೇಕಾಗತ್ತೆ. ಅದೇ ರೀತಿ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ನೀಡಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಆನ್ ಮಾಡಿ. ಇದೇ ರೀತಿ SQL ಲ್ಯಾಂಗ್ವೇಜ್ ಬಗ್ಗೆ ಮುಂದಿನ ವಿಷಯದ ಬಗ್ಗೆ ಹೇಳುತ್ತೇನೆ. ಮತ್ತು ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆಯೇ ನೀವು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತು ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ಮತ್ತು ನನಗೆ ನೀವು ಸಜೆಷನ್ ಕೊಡುವುದಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ಈ ವಿಡಿಯೋನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.